ಕೋಗಿಲೆ ಲೇಔಟಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ 180 ಮನೆಗಳನ್ನು ತೆರವು ಮಾಡಲಾಗಿತ್ತು. ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ನಿವಾಸಿಗಳು ಸಹ ಇದ್ದರು. ಮತ್ತು ಅವ್ರ ಹತ್ರ ನಾವು ಈ ಒಂದು ಸ್ಥಳದಲ್ಲಿ ವಾಸ ಆಗಿರೋದಕ್ಕೆ ಸಾಕಷ್ಟು ದಾಖಲೆ ಕೂಡ ಇದೆ ಅಂತ ಹೇಳ್ತಾ ಇರ್ಬೋದು. ಯಾಕಂತಂದರೆ ಕಳೆದ 3 ವರ್ಷದಿಂದ ಒಂದು ಸ್ಥಳ ಖಾಲಿ ಇತ್ತು. ಕೇವಲ 3 ವರ್ಷದಲ್ಲಿ ಸುಮಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಸರ್ಕಾರಿ ಜಾಗನ ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಸರ್ಕಾರ ಕೂಡ ಒಂದು ಒತ್ತುವರಿ ತೆರವು ಮಾಡಿತ್ತು. ಹಾಗಿದ್ರೆ ಇಲ್ಲಿ ಸ್ಥಳೀಯರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ. ಸರ್, ಈಗ ಸದ್ಯ ಈ ಒಂದು ಸ್ಥಳದಲ್ಲಿ ತಾವು ವಾಸ ಆಗಿದ್ರೆ ಅಂತ ಹೇಳಿ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರೆ ಅಂತ? ಸರ್, ನಾವು ಒಂದು 18-20 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ ಸರ್. ನಾನು ಒಂದು 18-20 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲಿ ಮೇಲ್ಗಡೆ ಗುಡ್ಸ್ಲು ಹಾಕ್ಕೊಂಡು ಶೆಡ್ ಹಾಕ್ಕೊಂಡು ಇಲ್ಲೇ ಮೇಲೆ ಇದ್ವಿ ನಾವೆಲ್ಲ. ಅಲ್ಲಿ ಇರೋರು ಸ್ವಲ್ಪ ಮನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಬರ್ತಾ ಇಲ್ಲೇನಾಯಿತು, ಸ್ವಲ್ಪ ಇಲ್ಲಿ ಮಣ್ಣು ತುಂಬ್ಕೊಬಂದು ಸ್ವಲ್ಪ ಮಣ್ಣು ತುಂಬ್ಕೊಬಂದರು. ನಾವು ಸ್ವಲ್ಪ ಹಂಗಂಗೆಲ್ಲ ಮಣ್ಣು ತುಂಬಿಸಿ ಇದು ಮಾಡಿ ನಾವು ಎಲ್ಲರೂ ಮನೆ ಕಟ್ಕೊಳ್ಳೋ ಥರ ನಾವು ಒಂದೊಂದು ಮನೆ ಕಟ್ಕೊಂಡು ಗುಡ್ಸ್ಲೇ ಇರೋಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಮಳೆಗಳು ಬಂದರೆ ಎಲ್ಲ ತೊಂದರೆ ಇದಾಗ್ತಾಯಿತ್ತು. ಅದರಿಂದ ನಾವೇನು ಮಾಡಿದ್ವಿ, ಸ್ವಲ್ಪ ಎಲ್ಲ ಮಣ್ಣು ತುಂಬುವಾಗ ಬಂದು ನಾವು ಹಾಕೊಂಡು ಹೋದ್ವಿ, ಬಂದು ಮನೆ ಕಟ್ಕೊಂಡ್ವಿ ಸರ್. ಅಷ್ಟೇ కానీ ನಾವು ಇವ್ರದ್ದು ಒತ್ತುವರಿ ಅಂತೂ ನಾವು ಮಾಡ್ಕೊಂಡಿಲ್ಲ. ಇಲ್ಲ ನಾವು ಇರೋ ಪ್ರೂಫ್ ನೋಡಿದ್ದು ಆಧಾರ್ ಕಾರ್ಡು ಇಲ್ಲಿಂದು. ತಮ್ಮಲ್ಲಿ ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಕೂಡ ಇದೆ ಅಂದರೆ ವೋಟರ್ ಐ ಡಿ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಎಲ್ಲ ರೇಷನ್ ಕಾರ್ಡ್ ಎಲ್ಲನೂ? ಓಕೆ. ಇಲ್ಲಿ ನೋಡಿ, ನಮ್ಮ ಮಗ ಹುಟ್ಟಿರೋದು ಇಲ್ಲೇ ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿರೋದು ನೋಡಿ. ಅವ್ರ ಮಗ ಹುಟ್ಟಿರೋದು ಡಾಕ್ಯುಮೆಂಟ್ಸ್ ಕೂಡ ಇಲ್ಲೇ ಇದಕ್ಕೆ. ಇದು ನೋಡಿ, ನಮ್ಮ ಯಲಹಂಕ BBMP ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರೋದು ಇದು. ನಮ್ಮ ಮಗ ಹುಟ್ಟಿರೋದು. ನಮ್ಮ ಮಗ ಹುಟ್ಟಿ ಇವತ್ತು 10 ವರ್ಷ ಆಗಿದೆ. ಇದೇ ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರೋದು ನನ್ನ ಮಗ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು. ನಾವು ಏನು ಹೇಳಕ್ಕೆ ಬರ್ತೀವಿ ಅಂದರೆ ನಮಗೇನಿಲ್ಲ ಸರ್, ನಾವು ಮನೆ ಇಲ್ದಂಗೆ ಇದೆ, ಹೊಡೆದಾಕಿದ್ದಾರೆ. ಬಂದು ಇದ್ದ ಮೇಲೆ ಏನಾಯಿತು, ಈ ಥರ ಹೊಡೆದಾಗಿದೆ ಅಂತ ಗೌರ್ಮೆಂಟ್ ಜಾಗ ಅಂತ ಗೊತ್ತಿದ್ದು. ನಾವೇನು ಯಾರ ಜಾಗದಲ್ಲಿ ಹೋಗೋ ಇದು ಮಾಡ್ಕೊಂಡಿಲ್ಲಲ್ಲ. ಗೌರ್ಮೆಂಟ್ ಜಾಗ ಅಂದರೆ ಏನೋ ನಮ್ಮ ಜಾಗ ಇದ್ದಂಗೆ. ಅದಕ್ಕೆ ನಾವು ಬಂದು ಏನೋ ಹಿಂಗೆ ಹಳ್ಳ ಇತ್ತು, ದೊಡ್ಡ ಹಳ್ಳ ಇತ್ತು, ಎಲ್ಲ ಮುಚ್ಕೊಂಡ್ವಿ, ಬಂದು ಮಾಡ್ಕೊಂಡ್ವಿ, ಮನೆ ಕಟ್ಕೊಂಡ್ವಿ. ನಾವೇನು ಹೇಳ್ತೀವಿ ಅಂದರೆ ನಮ್ಮ ಥರ ಎಷ್ಟು ಜನ ಬಾಧೆ ಬೀಳ್ತಾ ಇದ್ದಾರೋ, ಅವರು ಎಷ್ಟು ಜನ ಮನೆಗಳು ಕಲ್ತಾಕೊಂಡು, ಅವರು ಎಷ್ಟು ಜನ ಡೆಮೊಲೇಷನ್ ಆಗಿ ಅವ್ರು ಎಷ್ಟು ಬಾಧೆ ಬೀಳ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಹೋಗಿ ಅವ್ರಿಗೊಂದು ಪರಿಶೀಲನೆ ಮಾಡಿಕೊಡಿ ಅಂತ ನಾವು ಹೇಳೋದಷ್ಟೇ ಸರ್. ನಮಗೇನು ಆಸೆ ಅಂತ ಕೇಳಿಲ್ಲ. ನಮ್ಮ ಮನೆ ಹೋಗಿದ್ಯಾ, ನಾವು ಮನೆ ಮಾಡಿಕೊಡಿ, ಇಲ್ಲಿ ಒಂದು ಜಾಗ ಮಾಡಿಕೊಡಿ. ನಾವು ಜಾಗ ಕೊಟ್ಟರೆ ಕೂಡ ನಾವು ಆ ಜಾಗದಲ್ಲಿ ಬೇಕಾದ್ರೆ ಹೋಗಿ ನಾವು ಗುಡ್ಲಾಕೊಂಡು ಬೇಕಾದ್ರೆ ನಾವು ಇರ್ತೀವಿ, ಬೇಡ ಸರ್, ನಾವು ಬೇಡನಲ್ಲ. ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಗಳಿಗೆ ಎಷ್ಟೋ ಬಾಧೆಗಳು ಬಿದ್ದಾರೆ. ಅವರು ಮನೆಗಳು ಹೋಗಿದ್ದೇವೆ ಮಾಡಿದ್ದಾರೆ. ಅವ್ರಿಗೂ ಒಂದು ಪರಿಶೀಲನೆ ಮಾಡಿಕೊಡಿ, ಅವ್ರಿಗೂ ಒಂದು ಅವಕಾಶ, ಅವ್ರಿಗೊಂದು ಮನೆ ಥರ ಮಾಡಿಕೊಡಿ ಅಂತ ನಾವು ಬೇಡ್ಕೊಳ್ಳೋದು ಅಷ್ಟೇ ಸರ್ ನಿಮ್ಮ ಹತ್ರ. ತಮ್ಮ ಅಂದರೆ ಇಲ್ಲಿರ್ತಕ್ಕಂಥವ್ರು ಸುಮಾರು ವರ್ಷದಿಂದ ಬೇರೆ ಕಡೆಯಿಂದ ಬಂದು ಅಕ್ರಮವಾಗಿ ವಲಸೆಗೆ ಬಂದು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು? ಸರ್, ಬೇರೆ ಕಡೆಯಿಂದ ಯಾರೂ ಬಂದಿಲ್ಲ. ನಾವು ನೋಡಿದಷ್ಟು ನಾವು ಒಂದು 18-20 ವರ್ಷದಿಂದ ನೋಡ್ತಾ ಇದ್ವಿ. ಇಲ್ಲಿ ಮನೆ ಕಟ್ಟಿದವಾಗಿಂದ ನೋಡ್ತಾ ಇದ್ವಿ. ಈ ಸುತ್ತಮುತ್ತಿರೋರು ಅಂದರೆ ನಮ್ಮ ಬೆಂಗಳೂರು ಸುತ್ತಮುತ್ತಿರೋರು, ಇಲ್ಲಿ ಪಕೀರವ್ರು ಅಂತಿದ್ದಾರೆ, ಅವರು ಅಂಥವರೆಲ್ಲ ಬಂದು ಇಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಯಾಕಂದರೆ ನಾನು ಇಲ್ಲೂ ಮನೆ ಕಟ್ಟಿ ನಾನು 3-4 ವರ್ಷ ಮೇಲಿಂದ ಆಯಿತು. ಅವಾಗಿಂದ ಏನಾಯ್ತು ಅಂದ್ರೆ ಎಲ್ಲರೂ ನಾವು ನೋಡ್ತಾನೆ ಇರ್ತೀವಿ. ಡೈಲಿ ಬೆಳಗ್ಗೆ ಸಾಯಂಕಾಲ ಕೆಲ್ಸಕ್ಕೆ ಹೋಗೋ ಬರೋ ನೋಡ್ತಾನೆ ಇರ್ತೀವಿ. ಹೊರಗಿನವ್ರು ಅಂಥವ್ರು ಯಾರೂ ಬಂದಿಲ್ಲ ಸರ್. ಇರೋರೆಲ್ಲ ನಮ್ಮ ಲೋಕಲ್, ನಮ್ಮ ಬೆಂಗಳೂರವರು, ನಮ್ಮ ಲೋಕಲ್ ಅವರು, ಇಲ್ಲಿರೋರು, ಇಲ್ಲಿ ಗುಡ್ಲಾಕೊಂಡಿರೋರು, ಇಲ್ಲಿ ಬಾಡಿಗೆ ಮನೇಲಿ ಇರೋರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬಣ್ಣ ಮುಚ್ಚಿದ ಮೇಲೆ ಸ್ವಲ್ಪ ಅಲ್ಲಿ ಸಾಲ ಗೀಲ ಮಾಡಿ ಸಂಘ ಗಿಂಗದಲ್ಲಿ ಎತ್ಕೊಂಡು ಬಂದು ಮನೆಗಳು ಮಾಡಿಕೊಂಡು ಇದ್ದಾರೆ ಅಷ್ಟೇ ಸರ್. ಇನ್ನು ಅದು ಬಿಟ್ಟರೆ ಹೊರಗಿನವ್ರು ಅಂತ ಅವರೆಲ್ಲ ಹೇಳಿದ್ರಲ್ಲ, ನಮ್ಮ BJP ಕಂಡವರು, ನಮ್ಮ ಅಶೋಕ್ ಅಣ್ಣವರು ಎಲ್ಲರೂ ಹೇಳಿದ್ರು, ಬಾಂಗ್ಲಾದೇಶದವರು ಆ ದೇಶದವರೆಲ್ಲ ಇಲ್ಲಿ ಬಂದು ನಮ್ಮ ಹತ್ರ ವಾಸ ಮಾಡೋಕ್ಕಾಗುತ್ತಾ, ಅವ್ರು ಇರೋಕ್ಕಾಗುತ್ತಾ ಹೇಳಿ? ಅದನ್ನೆಲ್ಲ ಇದೆಲ್ಲ ಸುಳ್ಳು ಸರ್ ಹೇಳೋದೆಲ್ಲ. ಇಲ್ಲಿರೋರು ಇದ್ದಾರೆ ಬೆಂಗಳೂರಲ್ಲಿ, ಸ್ವಲ್ಪ ನಮ್ಮ ಪಕೀರವ್ರು ಅನ್ನೋರು ಅವರು ಇದ್ದಾರೆ. ಇಲ್ಲಿ ಹೊರಗಿನವರು ಇಲ್ಲಿಂದ ಇದ್ದಾರೆ ಅಷ್ಟೇ, ಹೊರಗಿನವ್ರು ಅಂತೂ ಯಾರೂ ಇಲ್ಲ ಸರ್. ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ ಬನ್ನಿ ನೋಡಿ, ಡಾಕ್ಯುಮೆಂಟ್ಸ್ ನೋಡಿ, ಅವ್ರವ್ರು ಏನೇನು ಇದ್ದಾರೆ, ನಮ್ಮ ಲೋಕಲ್ ಅವ್ರು ಯಾರು, ನಮ್ಮ ಕರ್ನಾಟಕದವ್ರು ಯಾರು, ಇಲ್ಲಿವ್ರು ಯಾರು ಅಂತ ನಾವು ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು ಎಲ್ಲ ನಾವು ನೋಡಿದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತಲ್ಲ ಅವ್ರು ಇಲ್ಲಿನವರು ಹೊರಗಿನವ್ರು ಅಂತ ನೋಡಿ ಅವ್ರು ಕೊಡಿ ಅಂತ ನಾವು ಕೇಳೋದಷ್ಟೇ ಸರ್ ನಿಮ್ಮನ್ನು. ಎಷ್ಟು ವರ್ಷದಿಂದ ಈ ಮನೇಲಿ ವಾಸ ಇದ್ದೀರಾ? ಜೊತೆಯಲ್ಲಿ ಎಷ್ಟು ಜನ ವಾಸವಾಗಿದ್ದೀರಂತ? ಸರ್, ನಮ್ಮ ಮನೇಲಿ ಬಂದು ನಾನು, ನನ್ನ ವೈಫು, ನನ್ನ ಮಗ, 4 ಜನ ಇದ್ದು. ನನ್ನ ತಮ್ಮ ಇದ್ದಾನೆ, ಊರಲ್ಲಿ ಇದ್ದಾನೆ ಅವನು. ನಾವು 3 ಜನ ಇಲ್ಲೇ ಇದ್ದೀವಿ ಸರ್. ಅವ್ನು ಹಿಂಗೆ ವ್ಯಾಪಾರ ಹೋಗ್ತಾ ಇರ್ತಾರೆ, ಹೋಗಿದ್ದಾರೆ. ನಮ್ಮ ಅಕ್ಕಪಕ್ಕದವ್ರು ಅಂದರೆ ನೋಡಿ, ಈ ಕಡೆ ನಾವೆಲ್ಲ SC, ನಮ್ಮದು ನಾವು ಹಿಂದೂಸ್ತಾನಿ SC ಅವರು, ಮುಸ್ಲಿಮ್ಸ್ ಅವರು ಇದ್ದಾರೆ, ಇಲ್ಲಿ ಕ್ರಿಶ್ಚಿಯನ್ಸ್ ಅವರು ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ ಸರ್. ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಮುಸ್ಲಿಮ್ಸ್ ಅವರು ಇದ್ದಾರೆ, ಹಿಂದೂವರೆಲ್ಲ ನಾವು ಇಲ್ಲೇ ಒಂದೇ ಕಡೆ ಇದ್ದೀವಿ ಸರ್. ಒಂದು 3-4 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ನಾನು ಮನೆ ಕಟ್ಟೆ 4 ವರ್ಷ ಮೇಲೆ ಆಯ್ತು ಸರ್. ಇಲ್ಲಿ ಅವರು ಚಾಟ್ಲೈಟ್ ತೋರಿಸ್ತಾರೆ ಸರ್. ಇವಾಗ ನೋಡಿ, ಇಲ್ಲಿ ಬಂಡೆ ಇದೆ, ಇಲ್ಲಿ ಮುಂದೆ ಅಲ್ಲಿ ಒಂದು ಸಿತ ನಿಂತ್ಕೊಂಡು ನೋಡಿ, ಅಲ್ಲಿ ಮೇಲೆ ಒಂದು ನಿಮಿಷ ಅಲ್ಲಿ ಫುಲ್ಲು ನೀರಿದೆ, ಅದರಿಂದ ಮುಂದೆ ಇನ್ನೂ ನೀರಿದೆ. ಇವಾಗ ಏನು ಮಾಡಿದ್ದಾರೆ, ಇವಾಗ ಅಲ್ಲೆಲ್ಲ ಮಣ್ಣೆಲ್ಲ ತುಂಬ್ಕೊಂಡು ಬಂದಿದ್ದಾರೆ. ಇವಾಗ ಅರ್ಧ ಭಾಗ ಮಣ್ಣು ತುಂಬೋರೆ, ಮತ್ತು ಇಲ್ಲಿ ಕೆಳಗಡೆ ನೀರಿದ್ದು ಸರ್. ಆ ನೀರಲ್ಲೆಲ್ಲ ಫುಲ್ಲು ಇವಾಗ ತೋರಿಸ್ತಾ ಇರೋದು ನಾವು ನೋಡಿದ್ವಿ, ಚಾಟ್ಲೈಟಲ್ಲಿ ತೋರಿಸಿ ಮೊಬೈಲ್ ನೋಡಿದ್ವಿ. ಪ್ರತಿಯೊಂದು ಅಲ್ಲಿರೋದು ಕಾಣಿಸ್ತಾ ಇದೆ ಸರ್. ಇಲ್ಲಿರೋದು ತೆಗೆದು ನೋಡು ಅಂತೇಳಿ ಸರ್. ಇವಾಗ ಈ ಏರಿಯಾ ತೆಗೆದು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಎಲ್ಲಿರೋದು. ಜೊತೆಗೆ ಇಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು ಜನಕ್ಕೆ ಕನ್ನಡನೂ ಬರಲ್ಲ, ಅವರೆಲ್ಲ ಬರೀ ಹಿಂದಿ ಮಾತಾಡ್ತಕ್ಕಂಥವ್ರು, ಅಂದರೆ ಬೇರೆ ಕಡೆಯಿಂದ ಬಂದಿರೋ ಅಂತ ಹೇಳ್ತಾ ಇರ್ಬೋದು. ಅದಕ್ಕೆ ನಾವೇನು ಹೇಳ್ತೀನಿ ಅಂದರೆ ಸರ್, ಇವಾಗ ನಮ್ಮ ಮುಸ್ಲಿಮ್ಸ್ ಅವ್ರು ಇದ್ದಾರೆ ಇಲ್ಲಿ, ಚೆನ್ನಾಗಿ ಇಲ್ಲಿ ನೋಡ್ಕೊಳ್ಳಿ. ಮುಸ್ಲಿಮ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಮನೇಲಿರೋ ದೊಡ್ಡವ್ರಿಗೆಲ್ಲರಿಗೂ ಕನ್ನಡ ಬರುತ್ತೆ. ಅವರು ಅವಾಗಿಂದ ಇದ್ದಾರೆ, ಕನ್ನಡ ಬರುತ್ತೆ. ಅವ್ರ ಮಕ್ಕಳು ಹೆಂಗಿದ್ದಾರೆ ಅಂದರೆ, ಕೆಲವರು ಮನೆ ಬಿಟ್ಟು ಹೊರಗೆ ಹೋಗಲ್ಲ.
ಈ ಹೊರಗಡೆ ಕೆಲಸ ಹೋಗೋರ್ಗೆ ಏನಾಗುತ್ತೆ ಅಂದರೆ ಕನ್ನಡ ಗಿನ್ನಡ ಎಲ್ಲ ಕಲ್ತ್ಕೊಂಡಿರ್ತಾರೆ. ಮನೆಯಲ್ಲೇ ವಾಸ ಮಾಡಿರೋರು ಕನ್ನಡ ಜಾಸ್ತಿ ಮಾತಾಡೋ ಯಾವುದೋ ಒಂದು ಎರಡು ಅರ್ಥ ಆಗುತ್ತೆ ಅಷ್ಟೇ. ಮತ್ತೆ ನಾವು ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ. ಅರ್ಥ ಮಾಡ್ಕೊತಾರೆ, ಮಾತಾಡೋಕ್ಕೆ ಬರಲ್ಲ. ಯಾಕಂದರೆ ಅವ್ರು ಮನೇಲೇ ವೈಫ್ ಇದು ನಮ್ಮ ಹೌಸಲ್ಲಿ ಇರೋವಂಥವ್ರಿಗೆ ಕನ್ನಡ ಅಷ್ಟೊಂದು ಬರಲ್ಲ. ಇವಾಗ ಹೋಗಿ ಕೆಲಸ ಮಾಡ್ತಾರೆ, ಆಟೋ ಓಡಿಸೋರು ಇದ್ದಾರೆ, ಆ ಕಡೆ ಕೆಲಸ ಹೋಗೋರಿದ್ದಾರೆ, ಅವ್ರಿಗೆಲ್ಲ ಕನ್ನಡ ಬರುತ್ತೆ. ಈ ಮನೆಯಲ್ಲೇ ಇದ್ಕೊಂಡು ಇದು ಮಾಡೋರಿಗೆ ಮಾತ್ರ ಅವರು ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ ಸರ್. ಅದೊಂದೇ ಪ್ರಾಬ್ಲಮ್ ಅಷ್ಟೇ. ಇವಾಗ ನೋಡಿ ಅವ್ರ ಹತ್ರ ಕನ್ನಡ ಮಾತಾಡಿ, ಅವರು ಹಿಂದಿಯಲ್ಲಿ ಬೇಕಾದ್ರೆ ಜವಾಬ್ ಹೇಳ್ತಾರೆ ನಿಮಗೆ. ಆ ಥರ ಆಗಿರೋದು ಸರ್ ಇಲ್ಲಿ. ಸೊ ಕೇಳಿರಲ್ಲ, ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳೇನಿರ ಮನೆ ಕಳ್ಕೊಂಡವರು ಅಂತ ಮಾತಾಗಿರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ವಾಸವಾಗಿದ್ದೀರಿ. ಜೊತೆಯಲ್ಲೇ ನಮಗೆ ಬೇಕಾದಂಥ ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಕೂಡ, ಅಂದರೆ ಈ ಒಂದು ಸ್ಥಳದ ಅಡ್ರೆಸ್ ಅಂತ ತೋರಿಸ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಬಳಿ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಫ್ ಜೊತೆ ದರ್ಶನ್ ಎಲ್ವಾಗ್ಲು, ಜನತಾ ಟಿವಿ.